27 ಡಿಸೆಂಬರ್ 2021 ಸೋಮವಾರ ತಡರಾತ್ರಿ 2 ಗಂಟೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಲೊಕೇಶನ್ ನಲ್ಲಿ ಟ್ರಾಫಿಕ್ ಆಲ್ಮೋಸ್ಟ್ ಕಡಿಮೆ ಆಗಿತ್ತು. ಅರ್ಚನಾ ರೆಡ್ಡಿ ಅನ್ನುವಂತಹ ಒಬ್ಬ ರಿಚ್ ವೆಲ್ ನೋನ್ ಬಿಸಿನೆಸ್ ವುಮೆನ್ ಅವರ ಡ್ರೈವರ್ ನ ಕರ್ಕೊಂಡು ಅವರ ಮಗನೊಟ್ಟಿಗೆ ಒಂದು ಲಾಂಗ್ ಡ್ರೈವ್ ಹೊರಟಿದ್ರು. ಎವ್ರಿಥಿಂಗ್ ಲುಕ್ ನಾರ್ಮಲ್. ಕಾರ್ ನಿಧಾನವಾಗಿ ಹೊಸೂರ್ ರೋಡ್ ಜಂಕ್ಷನ್ ನ ಸಿಗ್ನಲ್ ನತ್ತ ಸಾಗ್ತಾ ಇತ್ತು. ಸಿಗ್ನಲ್ ಇನ್ನೇನು ಕೆಲವೇ ಮೀಟರ್ ದೂರದಲ್ಲಿತ್ತು. ಆ ಕ್ಷಣಕ್ಕೆ 2 ಬೈಕ್ ನಲ್ಲಿ ಬಂದಂತಹ ಜನ ಈ ಒಂದು ಕಾರ್ ನ ಅಡ್ಡಗಟ್ತಾರೆ. ಆ ಬೈಕ್ ಇಂದ ಇಳಿದಂತಹ 4 ಜನ ಈ ಕಾರ್ ನ ಡೋರ್ ಗ್ಲಾಸ್ ಗಳನ್ನ ಒಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾರ್ ಒಳಗಡೆ ಕೂತಿದ್ದಂತಹ ಅರ್ಚನಾ ರೆಡ್ಡಿ ಮತ್ತೆ ಅವರ ಮಗ ಡ್ರೈವರ್ ಗೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲೇನೆ ಅರ್ಚನಾ ರೆಡ್ಡಿ ಅವರನ್ನ ಕಾರಿಂದ ಹೊರಗಡೆ ಎಳೆದು ಅವರು ತಂದಿದ್ದಂತಹ ರಾಡ್ಗಳಿಂದ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಗ್ತಿದ್ದಂತಹ ಈ ಅನ್ಎಕ್ಸ್ಪೆಕ್ಟೆಡ್ ಅಟ್ಯಾಕ್ ನ ನೋಡಿದಂತಹ ಡ್ರೈವರ್ ಶಾಕ್ ಆಗಿ ಒಂದು ಕಡೆಗೆ ನಿಂತ್ಕೊಂಡಿದ್ರೆ ಇವರ 15 ವರ್ಷದ ಮಗ ಅಕ್ಕಪಕ್ಕದಲ್ಲಿದ್ದಂತಹ ಜನರನ್ನ ಹೆಲ್ಪ್ ಗೋಸ್ಕರ ಕೂಗ್ತಾ ಇದ್ದ. ಯಾವಾಗ ಈ ಅಟ್ಯಾಕರ್ಸ್ ಗಳ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಆ 15 ವರ್ಷದ ಮಗ ಅಲ್ಲಿಂದ ಓಡ್ ಹೋಗ್ತಾನೆ ಪೊಲೀಸರನ್ನ ಕರ್ಕೊಂಡ್ ಬರೋದಕ್ಕೋಸ್ಕರ. ಸುಮಾರು 3 ಕಿಲೋಮೀಟರ್ ದೂರದಲ್ಲಿದ್ದಂತಹ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಹೋಗಿ ನಡೆದಿರುವಂತಹ ಘಟನೆನ ಎಕ್ಸ್ಪ್ಲೇನ್ ಮಾಡ್ತಾನೆ. ತನ್ನೊಟ್ಟಿಗೆ ಯಾವ ಸ್ಥಳದಲ್ಲಿ ತನ್ನ ತಾಯಿಯ ಮೇಲೆ ಅಟ್ಯಾಕ್ ಆಗಿತ್ತೋ ಆ ಸ್ಥಳಕ್ಕೆ ಪೊಲೀಸರನ್ನ ಕರ್ಕೊಂಡ್ ಬರ್ತಾನೆ. ಬಟ್ ಸ್ಥಳಕ್ಕೆ ಬಂದಂತಹ ಪೊಲೀಸರಿಗೆ ಇಲ್ಲೇನೋ ಒಂದು ಘಟನೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಬಿಟ್ರೆ ಅರ್ಚನಾ ರೆಡ್ಡಿ ಅವರು ಆ ಸ್ಥಳದಲ್ಲಿ ಇರ್ಲಿಲ್ಲ. ಅವರು ಕಾರ್ ಡ್ರೈವರ್ ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅರ್ಚನಾ ರೆಡ್ಡಿ ಅವರನ್ನ ಅವರ ಕಾರ್ ಡ್ರೈವರ್ ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ನಂತರ ಹಾಸ್ಪಿಟಲ್ ಹೋದಂತಹ ಪೊಲೀಸರಿಗೆ ಅವ್ರನ್ನ ನೋಡಿ ಶಾಕ್ ಆಗುತ್ತೆ. ತುಂಬಾ ಗಂಭೀರವಾಗಿ ಅವ್ರ ಮೇಲೆ ದಾಳಿ ಮಾಡಲಾಗಿತ್ತು. ಡಾಕ್ಟರ್ಸ್ ಅವರ ಟ್ರೀಟ್ಮೆಂಟ್ ನು ಸ್ಟಾರ್ಟ್ ಮಾಡಿದ್ರು. ಬೆಳಗಿನ ಸುಮಾರು 4 ಗಂಟೆ 15 ನಿಮಿಷಕ್ಕೆ ಎಮರ್ಜೆನ್ಸಿ ವಾರ್ಡ್ ಇಂದ ಹೊರಗಡೆ ಬಂದಂತಹ ಡಾಕ್ಟರ್ ಹೇಳ್ತಾರೆ, we tried our best but she is no more. ನೋಡಿ, ಆ ರಾತ್ರಿ ಹೋದಂತ ಒಂದು ಸಿಂಪಲ್ ಲಾಂಗ್ ಡ್ರೈವ್ ಒಂದು ಪ್ಲಾನ್ ಮರ್ಡರ್ ಆಗಿ ಬದಲಾಗಿತ್ತು. ಬಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ, ಇದೊಂದು ಜಸ್ಟ್ ರ್ಯಾಂಡಮ್ ರಾಬರಿ ಅಟ್ಯಾಕ್ ಆಗಿತ್ತಾ ಅಥವಾ ಯಾರಾದ್ರೂ ಮೊದಲನೇ ಪ್ಲಾನ್ ಮಾಡಿ ಅವರನ್ನ ಮರ್ಡರ್ ಮಾಡ್ಲೇಬೇಕು ಅಂತ ಹೇಳಿ ಮಾಡಿದ್ರ? ಕಾರ್ ನಲ್ಲಿ ಟೋಟಲ್ ಆಗಿ 3 ಜನ ಇದ್ರು, ಬಟ್ ಟಾರ್ಗೆಟ್ ಮಾಡಿದ್ದು ಒಬ್ಬರನ್ನ ಮಾತ್ರ. ಅಂಡ್ ಎಕ್ಸಾಕ್ಟ್ ಆಗಿ ಅರ್ಚನಾ ರೆಡ್ಡಿ ಅವರು ಆ ಸಮಯಕ್ಕೆ ಹೊಸೂರ್ ರೋಡ್ ನಲ್ಲಿ ಇದ್ದಾರೆ ಅನ್ನೋದು ಈ ಬಂದಿದ್ದಂತಹ ಅಟ್ಯಾಕರ್ಸ್ ಗೆ ಹೇಗ್ ಗೊತ್ತಾಗುತ್ತೆ? ನೋಡಿ, ಈ ವಿಡಿಯೋನಲ್ಲಿ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ಸ್ ಗಳಿರುತ್ತೆ. ಸೊ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅದರೊಟ್ಟಿಗೆ ನೀವು ಇಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ಅರ್ಚನಾ ರೆಡ್ಡಿ ಮರ್ಡರ್ ಕೇಸ್. ವೆಲ್ಕಮ್ ಬ್ಯಾಕ್. ಅರ್ಚನಾ ರೆಡ್ಡಿ ಅವರು ಬ್ಯಾಂಗ್ಳೂರ್ನ ಎಲೆಕ್ಟ್ರಾನಿಕ್ ಸಿಟಿ ನಲ್ಲಿ ವಾಸವಾಗಿದ್ರು. ಇವ್ರು ತುಂಬಾ ಜನರಿಗೆ ವೆಲ್ ನೋನ್ ಪರ್ಸನ್ ಅಂತ ಹೇಳ್ಬೋದು. ರಿಯಲ್ ಎಸ್ಟೇಟ್ ನಲ್ಲಿ ತುಂಬಾನೇ ಹೆಸರು ಮಾಡಿದ್ರು. ಇವ್ರ ತಂದೆನೂ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ರಿಂದಾಗಿ ಇವ್ರದೊಂದು ರಿಚ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಅರ್ಚನಾ ರೆಡ್ಡಿ ನೇರ ನುಡಿ ಮತ್ತೆ ಒಂದು ಇಂಡಿಪೆಂಡೆಂಟ್ ಆಗಿದ್ದಂತಹ ಮಹಿಳೆ. ಸರ್ಜಾಪುರ್ ರೋಡ್, ಬೆಳ್ಳಂದೂರ್ ಮತ್ತೆ ಜಿಗಣಿನಲ್ಲಿ 40 ಕೋಟಿ ಬೆಲೆ ಬಾಳುವಂತಹ ಪ್ರಾಪರ್ಟಿಗಳು ಕೂಡ ಇವ್ರ ಹತ್ರ ಇತ್ತು. ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ರು, ನೋಡೋಕ್ಕೂ ಚೆನ್ನಾಗಿದ್ರು, ತಗೊಳ್ಳಂತಹ ಡಿಸಿಷನ್ ಗಳಲ್ಲಿ ತುಂಬಾನೇ ಸ್ಮಾರ್ಟ್ ಆಗಿದ್ರು. ಅಂಡ್ ಇವರ ಮದುವೆ ಅರವಿಂದ್ ಅನ್ನುವಂತಹ ಒಬ್ಬ ಪ್ರೊಫೆಷನಲ್ ಬಿಸಿನೆಸ್ ಇನ್ವೆಸ್ಟರ್ ಜೊತೆಗೆ ಆಗಿತ್ತು. ಮೊದಲು ಇವರ ಮ್ಯಾರಿಡ್ ಲೈಫ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮೊದಲು ಒಂದು ಹೆಣ್ಣು ಮಗು ಆಗುತ್ತೆ ಯುವಿಕ ಅಂತ ಹೇಳಿ, ಅದಾದ್ಮೇಲೆ ಒಂದು ಗಂಡು ಮಗುನು ಕೂಡ ಆಗುತ್ತೆ. ಬಟ್ ಆದ್ರೆ ಸಮಯ ಕಳೀತಾ ಬಂದಂಗೆನೆ ಅರ್ಚನಾ ರೆಡ್ಡಿ ಅವರಿಗೆ ಅವರ ಗಂಡನೊಟ್ಟಿಗೆ ಸಣ್ಣ ಸಣ್ಣ ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇವರ ಮ್ಯಾರೇಜ್ ಲೈಫ್ ನ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರಿಗೆ ಡಿವೋರ್ಸ್ ಕೂಡ ಆಗುತ್ತೆ. ಡಿವೋರ್ಸ್ ಆದ್ಮೇಲೆ ಇವ್ರು ಕಂಪ್ಲೀಟ್ ಒಂದು ತರದ ಡಿಪ್ರೆಷನ್ ಲೈಫ್ ಕೂಡ ಹೋಗ್ತಾರೆ. ಇದ್ರ ಮಧ್ಯದಲ್ಲಿ ಒಂದು ಖುಷಿ ವಿಚಾರ ಏನು ಅಂದ್ರೆ, ಇವರ 2 ಜನ ಮಕ್ಕಳ ಕಸ್ಟಡಿ ಏನಿದೆ ಕೋರ್ಟ್ ಅದನ್ನ ಇವ್ರಿಗೆ ಕೊಡುತ್ತೆ. ಅಲ್ಲಿಂದ ಅವರ ಮಗಳು ಯುವಿಕಾ ಮತ್ತೆ ಮಗನ ಜವಾಬ್ದಾರಿ ಇವರ ತಲೆ ಮೇಲೆ ಇತ್ತು. ಆ ಸಂದರ್ಭದಲ್ಲಿ ಇವರು ಹೇಳ್ಕೊಂಡಿರ್ತಾರೆ, ನನ್ನ ಮಕ್ಕಳಿಗೆ ನಾನು ಯಾವತ್ತು ಏನು ಕಮ್ಮಿ ಆಗದಿರೋ ತರ ನಾನು ಬೆಳೆಸ್ತೀನಿ ಅಂತ ಹೇಳಿ. ಅಂಡ್ ಆನ್ ಟಾಪ್ ಆಫ್ ಇಟ್ ಇವರ ಹಸ್ಬೆಂಡ್ ಅರವಿಂದ್ ಅಂತ ಏನ್ ಹೇಳಿದೆ, ಅಲುಮಿನಿ ರೀತಿಯಲ್ಲಿ ಮಕ್ಕಳ ಮೇಂಟೆನೆನ್ಸ್ ಗೋಸ್ಕರ ಅವರು ಕೋಟ್ಯಾಂತರ ರೂಪಾಯಿ ಕೊಟ್ಟಿರ್ತಾರೆ. ಇದಾದ್ಮೇಲೆ ಅರ್ಚನಾ ರೆಡ್ಡಿ ಅವರು ಅವರ ತಾಯಿ ಉಮಾ ರೆಡ್ಡಿ ಅವರ ಮನೆಗೆ ಶಿಫ್ಟ್ ಆಗ್ತಾರೆ. ಅವರು ಎಲೆಕ್ಟ್ರಾನಿಕ್ ಸಿಟಿಯ ಫೇಸ್ 1 ನಲ್ಲಿ ಇರ್ತಾ ಇದ್ರು. ನೋಡಿ, ಇನ್ಮೇಲೆ ಆ ತಾಯಿ ಮತ್ತೆ ಮಗಳು ಒಂದೇ ಮನೆಯಲ್ಲಿ ಇದ್ರು. ಬಟ್ ಅವರವರ ಜವಾಬ್ದಾರಿಗಳು ಎಕ್ಸ್ಚೇಂಜ್ ಆಗಿದ್ವು ಅಂತ ಹೇಳ್ಬೋದು. ಅಂದ್ರೆ ಮೊದಲು ಉಮಾ ರೆಡ್ಡಿ ಅವರು ಅವರ ಮಗಳನ್ನ ನೋಡ್ಕೊತಾ ಇದ್ರು. ಬಟ್ ಈಗ ಅರ್ಚನಾ ರೆಡ್ಡಿ ಅವರ ತಾಯಿ ನೋಡ್ಕೊಳ್ಳೋದ್ರೊಟ್ಟಿಗೆ ಅವ್ರಿಗಿದ್ದಂತಹ 2 ಮಕ್ಕಳ ಜವಾಬ್ದಾರಿಯನ್ನು ಕೂಡ ನೋಡ್ಕೋತಾ ಇದ್ರು. ಇದ್ರ ಮಧ್ಯೆ ಅವರ ತಂದೆ ತೀರ್ಕೊಂಡಾಗ ಅವರ ತಂದೆಯ ಆಸ್ತಿಯಲ್ಲಿನೂ ಒಂದು ಭಾಗ ಇವ್ರಿಗೆ ಬಂದಿತ್ತು. ಇವ್ರ ಹತ್ರ ದುಡ್ಡು ಇದ್ರೂ ಕೂಡ ಒಂದು ತರನಾದಂತಹ ಒಂಟಿತನ ಇವ್ರಿಗೆ ಕಾಡ್ತಾನೆ ಇತ್ತು ಅಂತ ಹೇಳ್ಬೋದು. ಅರ್ಚನಾ ರೆಡ್ಡಿ ಅವರು ಇದೆಲ್ಲದರಿಂದ ಹೊರಗಡೆ ಬಂದು ಒಂದು ಹೊಸ ಜೀವನನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ HSR ಲೇಔಟ್ ನಲ್ಲಿ
ನಲ್ಲಿ 3 BHK ಒಂದು ಇಂಡಿವಿಜುವಲ್ ವಿಲ್ಲಾನ ಪರ್ಚೇಸ್ ಮಾಡ್ತಾರೆ ಅಂಡ್ ತಮ್ಮ ಫ್ಯಾಮಿಲಿ ಒಟ್ಟಿಗೆ ಆ ಮನೆಯಲ್ಲಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ದಿನ ಇವರು ತಮ್ಮ ಮಗನೊಟ್ಟಿಗೆ ಅವರ ಏರಿಯಾದಲ್ಲಿ ಓಡಾಡ್ತಿರುವಂತಹ ಸಂದರ್ಭದಲ್ಲಿ ಆಗ ತಾನೇ ಸ್ಟಾರ್ಟ್ ಆದಂತಹ ಒಂದು ಜಿಮ್ ಮೇಲೆ ಇವರ ಗಮನ ಹೋಗುತ್ತೆ. ಆ ಜಿಮ್ ಇಂದ ಬರ್ತಿದ್ದಂತಹ ಜೋರ್ ಮ್ಯೂಸಿಕ್ ಸೌಂಡ್ ಮತ್ತೆ ಅಲ್ಲಿ ಆಕ್ಟಿವ್ ಆಗಿ ವರ್ಕೌಟ್ ಮಾಡ್ತಿದ್ದಂತಹ ಎಲ್ರನ್ನು ನೋಡಿದಾಗ ಅದ್ರ ಬಗ್ಗೆ ಇವ್ರಿಗೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅರ್ಚನಾ ಅವ್ರು ಅನ್ಕೋತಾರೆ, ಹೇಗೂ ಇಲ್ಲಿವರೆಗೂ ಬಂದಿದೀವಿ, ಒಳಗಡೆ ಹೋಗಿ ಅಡ್ಮಿಷನ್ ಗೆ ಏನ್ ಚಾರ್ಜಸ್ ಇದೆ ಅಂತ ಕೇಳೋಣ ಅಂತ ಹೋದಾಗ ಅಲ್ಲಿ ಅವ್ರಿಗೆ ನವೀನ್ ಕುಮಾರ್ ಅನ್ನುವಂತಹ ಜಿಮ್ ಟ್ರೈನರ್ ನ ಪರಿಚಯ ಆಗುತ್ತೆ. ಮೊದಲು ಇದು ಹೆಲ್ತ್ ಮತ್ತೆ ಫಿಟ್ನೆಸ್ ಗೆ ಸೀಮಿತ ಆಗಿತ್ತು. ತುಂಬಾ ಕನ್ಸಿಸ್ಟೆಂಟ್ ಆಗಿ ಇವ್ರು ಜಿಮ್ ಹೋಗ್ತಾ ಇದ್ರು. ಆದ್ರೆ ಇವರ ಇಂಟ್ರೆಸ್ಟ್ ಆ ಒಂದು ಫಿಟ್ನೆಸ್ ಇಂದ ಈ ಟ್ರೈನರ್ ನವೀನ್ ನ ಕಡೆಗೆ ಸಾಗುತ್ತೆ. ಅಂಡ್ ಜಿಮ್ ಇವ್ರಿಗೆ ಇವ್ರ ಲೈಫ್ ನ ಒಂದು ಬಿಗ್ ಪಾರ್ಟ್ ಆಗ್ತಾ ಬಂತು ಅಂತಾನೆ ಹೇಳ್ಬೋದು. ಒಂದು ದಿನ ಯೋಗ, ಒಂದು ದಿನ ಥ್ರೆಡ್ ಮಿಲ್, ಒಂದು ದಿನ ವರ್ಕೌಟ್ ಅನ್ನೋದ್ರ ಮಧ್ಯದಲ್ಲಿ ಒಂದು ದಿನ ನವೀನ್ ಗೆ ಇವರು ಮಾತಾಡೋದಕ್ಕೋಸ್ಕರ ಟೈಮ್ ಕೊಡ್ತಾ ಇದ್ರು. ನವೀನ್ ಮಾತಾಡ್ತಾ ಆತನ ಬಗ್ಗೆನೂ ಕೂಡ ಹೇಳ್ಕೊತಾನೆ. ಆತ ತನ್ನ ತಾಯಿ ಒಟ್ಟಿಗೆ ತನ್ನ ತಂಗಿ ಒಟ್ಟಿಗಿದ್ದಾನೆ, ತುಂಬಾ ಚಿಕ್ಕ ಫ್ಯಾಮಿಲಿ ಅನ್ನೋದ್ರ ಬಗ್ಗೆನು. ಅರ್ಚನಾ ಅವ್ರಿಗೆ ನವೀನ್ ತುಂಬಾನೇ ಹಂಬಲ್ ಮತ್ತೆ ಜೆಂಟಲ್ ಮೆನ್ ಅನಿಸ್ತಾ ಇದ್ದ. ಈ ನವೀನ್ ಅವ್ರನ್ನ ಆಫ್ಟರ್ ಜಿಮ್ ಆದ್ಮೇಲೆ ಕಾಫಿ ಕರಿತಾ ಇದ್ದ, ಲಂಚ್ ಕರಿತಾ ಇದ್ದ, ತುಂಬಾನೇ ಟೈಮ್ ನ ಸ್ಪೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಇದೊಂದು ಟ್ರೈನರ್ ಮತ್ತೆ ಕ್ಲೈಂಟ್ ಮಧ್ಯೆ ಇದ್ದಂತಹ ರಿಲೇಶನ್ಶಿಪ್ ಆಗಿದ್ರೆ ಬರ್ತಾ ಇವರಿಬ್ರು ಪರ್ಸನಲ್ ರಿಲೇಶನ್ಶಿಪ್ ಗೆ ಕನ್ವರ್ಟ್ ಆಗಿದ್ರು. ಬಟ್ ಈ ಕ್ಷಣಕ್ಕೆ ಅರ್ಚನಾ ಅವ್ರಿಗೆ ಒಂದು ಸಣ್ಣ ಸುಳು ಕೂಡ ಇರಲಿಲ್ಲ. ಈ ಒಂದು ರಿಲೇಶನ್ಶಿಪ್ ಇಂದಾಗಿ ತಮ್ಮ ಜೀವನದ ಒಂದು ದೊಡ್ಡ ಸಮಸ್ಯೆನ ಇವರು ಎದುರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ದಿಸ್ ಪಾಯಿಂಟ್ ಆಫ್ ಟೈಮ್ ಅರ್ಚನಾ ರೆಡ್ಡಿ ಅವರ ವಯಸ್ಸು 40 ಆಗಿದ್ರೆ ಅವರ ಮಗಳು ಯುವಿಕನ ವಯಸ್ಸು 19 ಆಗಿತ್ತು. ಅವ್ರಿಗೆ 15 ವರ್ಷದ ಮಗ ಇದ್ದ. ಅಂಡ್ ನವೀನಿನ ವಯಸ್ಸು 32 ಆಗಿತ್ತು. ಅರ್ಚನಾ ರೆಡ್ಡಿ ಅವರು ಅವರ ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನ ನವೀನ್ಗೆ ಹ್ಯಾಂಡಲ್ ಮಾಡೋದನ್ನು ಕೂಡ ತಿಳಿಸ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಇದೇ ತರನಾಗಿ ಸಮಯ ಕಳೀತಾ ಹೋಗ್ತಾ ಇತ್ತು. ಇದ್ರ ಮಧ್ಯದಲ್ಲಿ ಅರ್ಚನಾ ರೆಡ್ಡಿ ಅವರ ತಾಯಿ ಉಮಾ ರೆಡ್ಡಿ ಅವರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಅವ್ರಿಗಿದ್ದಂತಹ ಶುಗರ್ ಮತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಒಂದು ದಿನ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ. ನವೀನ್ ಮತ್ತೆ ಅರ್ಚನಾ ಅವ್ರನ್ನ ಹತ್ತಿರದ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರ ತಾಯಿನ ಅವರು ಕಳ್ಕೊತಾರೆ. ಇವ್ರ ತಾಯಿಯ ಸಾವು ಇವ್ರನ್ನ ಇನ್ನೂ ಕುಗ್ಗಿಸುತ್ತೆ ಅಂತಾನೆ ಹೇಳ್ಬೋದು. ಇವ್ರಿಗೆ ಆಲ್ರೆಡಿ ನಾನು ಒಂಟಿ ಅನ್ನೋ ಫೀಲ್ ಸ್ಟಾರ್ಟ್ ಆಗಿತ್ತು. ಆ ಸಂದರ್ಭಕ್ಕೆ ನವೀನ್ ಇವ್ರಿಗೆ ತುಂಬಾನೇ ಕ್ಲೋಸ್ ಆಗ್ತಾ ಬರ್ತಾನೆ. ಇವರ ಫ್ಯಾಮಿಲಿಯ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ಆತನೇ ಮ್ಯಾನೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಕ್ಸಾಂಪಲ್, ಮನೆಗೆ ಬೇಕಾಗುವ ಐಟಮ್ ಇಂದ ಹಿಡಿದು ಪ್ರಾಪರ್ಟಿ ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲೂ ಕೂಡ ಈತ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅರ್ಚನಾ ಅವ್ರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇವನ್ ಅರ್ಚನಾ ಅವರ ಫ್ಯಾಮಿಲಿ ಅವರು ಇದನ್ನ ಅಪೋಸ್ ಮಾಡ್ತಾರೆ, ಅದನ್ನ ಅವ್ರು ವಿರೋಧಿಸ್ತಾರೆ. ಬಟ್ ಅರ್ಚನಾ ಅವರು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಕೊನೆಯದಾಗಿ 2017 ನಲ್ಲಿ ನವೀನ್ ಒಟ್ಟಿಗೆ ಒಂದು ಫಂಕ್ಷನ್ ಹಾಲ್ ನಲ್ಲಿ ತುಂಬಾ ಸಿಂಪಲ್ ಆಗಿ ಅವರಿಬ್ರು ಮದುವೆ ಆಗ್ತಾರೆ. ಇವನ್ ಮದುವೆ ಆದ್ಮೇಲೆ ನವೀನ್ ಅಫಿಷಿಯಲಿ ಈಗ ಅವ್ರ ಮನೆಗೆ ಶಿಫ್ಟ್ ಆಗ್ತಾನೆ. ಅದೇ ಏನು HSR ಲೇಔಟ್ ನಲ್ಲಿ ಇವರೊಂದು 3 BHK ಮನೆನ ತಗೊಂಡಿದ್ರು. ಅದಕ್ಕೆ ನೋಡಿ, ನವೀನ್ ಮದುವೆ ಆದ್ಮೇಲೆ ಈ ಫ್ಯಾಮಿಲಿಯ ಆಲ್ಮೋಸ್ಟ್ ಎಲ್ಲಾ ಜವಾಬ್ದಾರಿನ ತಗೊಂಡಿದ್ದ. ಅಂಡ್ ಅದ್ರೊಟ್ಟಿಗೆ ಅವಳ ಬಿಸ್ನೆಸ್ ನಲ್ಲೂ ಕೂಡ ಇದನ್ನ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡಿದ್ದ. ಯಾವ ಪ್ಲಾಟ್ ನ ಪರ್ಚೇಸ್ ಮಾಡ್ಕೋಬೇಕು, ಯಾವ ಸೈಟ್ ನ ಸೇಲ್ ಮಾಡಬೇಕು, ಅದರೊಟ್ಟಿಗೆ ಯಾವ ಡೀಲ್ ಗಳನ್ನ ಮಾಡಬೇಕು ಮಾಡಬಾರ್ದು ಅನ್ನೋ ಡಿಸಿಷನ್ ಕೂಡ ನವೀನ್ ತಗೋತಾ ಇದ್ದ. ಇದೆಲ್ಲದ್ರ ಮಧ್ಯದಲ್ಲೇನೆ ಅರ್ಚನಾ ನವೀನ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಅವಳು ಸಂಪಾದನೆ ಮಾಡಿರುವಂತಹ ದುಡ್ಡಲ್ಲಿ ಹೊಸೂರ್ ರೋಡ್ ನಲ್ಲಿ ಒಂದು ನ್ಯೂ ಜಿಮ್ ನ ಸ್ಟಾರ್ಟ್ ಕೂಡ ಮಾಡ್ಕೊಡ್ತಾಳೆ. ಫಿಟ್ ವೈಬ್ ಬೈ ಫಿಟ್ನೆಸ್ ಸ್ಟುಡಿಯೋ ಅಂತ ಹೇಳಿ. ನವೀನ್ಗೆ ಜಿಮ್ ಮಾಡ್ಕೊಟ್ಮೇಲೆ ಅರ್ಚನಾ ತುಂಬಾನೇ ಖುಷಿ ಆಗಿದ್ಲು. ತಾನು ಮದುವೆ ಆಗಿದ್ದಂತಹ ಗಂಡನಿಗೆ ತನ್ನ ಕೈಯಾರೆ ಒಂದು ಬಿಸ್ನೆಸ್ ಮಾಡ್ಕೊಟ್ಟಿದ್ಲು. ಅಂಡ್ ಅವಳ ಬಿಸ್ನೆಸ್ ಡೆವಲಪ್ ಆಗೋದಕ್ಕೋಸ್ಕರ ಆತನನ್ನ ಇನ್ವಾಲ್ವ್ ಕೂಡ ಮಾಡ್ಕೊತಾ ಇದ್ಲು. ಅದರೊಟ್ಟಿಗೆ ಇವರಿಬ್ರು ಸೇರಿ ಅವ್ರಿಗಿದ್ದಂತಹ 2 ಜನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಇದೆಲ್ಲದ್ರ ಮಧ್ಯದಲ್ಲಿ ತುಂಬಾ ಖುಷಿಯಾಗಿದ್ದಂತಹ ಈ ಫ್ಯಾಮಿಲಿಗೆ ಒಂದು ಕೆಟ್ಟ ಸಮಯ ಬಂದೇ ಬಿಡುತ್ತೆ. ಅರ್ಚನಾ 27 ಡಿಸೆಂಬರ್ 2021 ಗೆ ತನ್ನ ಮಗನಿಗೆ ಹೇಳ್ತಾರೆ, ಬಾ ನಾವು ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ. ರಾತ್ರಿ ಸುಮಾರು 1 ಗಂಟೆ ಅಷ್ಟೊತ್ತಿಗೆ. ಯಾಕಂದ್ರೆ ಇವ್ರು ಆಲ್ಮೋಸ್ಟ್ ಅವ್ರಿಗೆಲ್ಲ ವರ್ಕ್ ಪ್ರೆಷರ್ ಇದ್ದಾಗ, ಬೇಜಾರಾದಾಗ ಅವಾಗ ಲಾಂಗ್ ಡ್ರೈವ್ ಹೋಗ್ತಾ ಇದ್ರು. ಅವ್ರ ಡ್ರೈವರ್ ನ ಕರ್ಕೊಂಡು ಅವ್ರ ಮಗನ ಒಟ್ಟಿಗೆ ಇವರು ಹೊರಡ್ತಾರೆ. ಇವನ್ ಅವತ್ತು ಕಾರ್ ಡ್ರೈವ್ ನ ಅವ್ರ ಮಗನೇ ಮಾಡ್ತಾ ಇದ್ದ. ಇನ್ನೇನು ಸಿಗ್ನಲ್ ಸ್ವಲ್ಪ ದೂರದಲ್ಲೇ ಇತ್ತು ಅನ್ನೋ ಅಷ್ಟರಲ್ಲೇನೆ ಆ ಅಟ್ಯಾಕರ್ಸ್ ಬಂದು ಇವ್ರನ್ನ ಅಟ್ಯಾಕ್ ಮಾಡಿದ್ರು. ನಾನು ಮೊದಲೇ ಮೆನ್ಷನ್ ಮಾಡ್ದ ಹಾಗೆ ಅವ್ರನ್ನ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ಮೇಲೆ 4 ಗಂಟೆ 15 ನಿಮಿಷ ಅಷ್ಟೊತ್ತಿಗೆ ಕಾಯ್ತಿದ್ದಂತಹ ಮಗನಿಗೆ ಗೊತ್ತಾಗುತ್ತೆ ಅವರ ತಾಯಿ ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಇವನ್ ಅಷ್ಟೊತ್ತಿಗೆ ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿಯ ಪೊಲೀಸರು ಕೂಡ ಹಾಸ್ಪಿಟಲ್ ನ ರೀಚ್ ಆಗಿದ್ರು. ಅವರ ಮಗನ ಸ್ಟೇಟ್ಮೆಂಟ್ ತಗೊಂಡಂತಹ ಪೊಲೀಸರು ಅದೇ ದಿನ ಬೆಳಿಗ್ಗೆ 6 ಗಂಟೆಗೆ FIR ಫೈಲ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಸೂರ್ಯ ಹುಟ್ಟೋದ್ರೊಳಗಡೆ ಈ ಕೇಸ್ ಆಲ್ರೆಡಿ ಎಂಟೈರ್ ಬೆಂಗಳೂರಿನಲ್ಲೇ ಸ್ಪ್ರೆಡ್ ಆಗಿತ್ತು. ಎಲ್ಲರಲ್ಲೂ ಇಲ್ಲಾಗಿರುವಂತಹ ಕೊಲೆಯ ಭಯಕ್ಕಿಂತಾನು ಈ ಕೊಲೆನ ಯಾರು ಮಾಡಿರ್ಬೋದು ಅನ್ನುವಂತಹ ಕ್ವಶನ್ ಜಾಸ್ತಿ ಇದ್ದಿದ್ದು. ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರದಲ್ಲಿ ಒಂದು ಬಿಸಿ ಹೊಸೂರ್ ರೋಡ್ ನಲ್ಲಿ ಒಬ್ಬ ವೆಲ್ ನೋನ್ ಬಿಸ್ನೆಸ್ ವುಮೆನ್ ನ
ಬ್ರೂಟಲ್ಲಿ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ. ಈ ವಿಷಯ ಕೇಳಿ ಬೆಂಗಳೂರಿನಲ್ಲಿ ರಾತ್ರಿ ಹೊತ್ತಲ್ಲಿ ಓಡಾಡುವಂತಹ ಎಷ್ಟೋ ಜನ ಶಾಕ್ ಆಗಿದ್ರು. ಬೆಂಗಳೂರಿನ ಸೇಫ್ಟಿ ಬಗ್ಗೆ ಅವರಲ್ಲೇನೆ ಅವ್ರಿಗೊಂದು ತರದ ಕ್ವಶನ್ ಗಳು ಸ್ಟಾರ್ಟ್ ಆಗಿದೆ. ನೋಡಿ, ಈ ಕೇಸ್ ಸಿಟಿಯ ಮೇಜರ್ ಲೊಕೇಶನ್ ಅಲ್ಲಿ ಆಗಿರೋದ್ರಿಂದ, ಅದರಲ್ಲೂ ಸಿಗ್ನಲ್ ಗೆ ತುಂಬಾ ಹತ್ತಿರದಲ್ಲೇ ಆಗಿರೋದ್ರಿಂದಾಗಿ ಪೊಲೀಸರ ಹತ್ರ ಇಲ್ಲಿ ಎವಿಡೆನ್ಸ್ ಗಳಿದ್ದು. ಮೇನ್ಲಿ ಹೇಳ್ಬೇಕು ಅನ್ನೋದಾದ್ರೆ ಸಿಸಿಟಿವಿ ಕ್ಯಾಮೆರಾಗಳು ತುಂಬಾನೇ ಹೆಲ್ಪ್ ಆಗುತ್ತೆ. ಇವರ ಮೇಲೆ ಅಟ್ಯಾಕ್ ಮಾಡಿ ರಿಟರ್ನ್ ಹೋಗುವಂತಹ ಸಂದರ್ಭದಲ್ಲಿ ಬೈಕ್ ನಲ್ಲಿ ಕೂತಿದ್ದಂತಹ ಹಿಂಬದಿ ಸವಾರ ತನ್ನ ಹೆಲ್ಮೆಟ್ ನ ಸ್ವಲ್ಪ ಓಪನ್ ಮಾಡಿ ಕ್ಲೋಸ್ ಮಾಡಿರ್ತಾನೆ. ಅದರಿಂದಾಗಿ ಅನ್ಕ್ಲಿಯರ್ಡ್ ಇಮೇಜ್ ಅನ್ನೋದು ಗೊತ್ತಾಗಿರುತ್ತೆ. ಅಂಡ್ ಅದರೊಟ್ಟಿಗೆ ಪೊಲೀಸರು ಆ ಸ್ಥಳದಲ್ಲಿ ಇದ್ದಂತಹ ಆಕ್ಟಿವ್ ಮೊಬೈಲ್ ನಂಬರ್ ಗಳನ್ನು ಕೂಡ ಟ್ರೇಸ್ ಮಾಡ್ತಾ ಇದ್ರು. ಅಂಡ್ ಇನ್ನೊಂದು ಕಡೆಗೆ ಫಾರೆನ್ಸಿಕ್ ಟೀಮ್ ಅವರು ಕಾರ್ ನಲ್ಲಿ ಇದ್ದಂತಹ ಫಿಂಗರ್ ಪ್ರಿಂಟ್ಸ್ ಗಳು, ಅಲ್ಲಿ ಸಿಗುವಂತಹ ಎಲ್ಲಾ ವಸ್ತುಗಳನ್ನ ಕಲೆಕ್ಟ್ ಮಾಡಿ ಅದರಿಂದ ಏನಾದ್ರೂ ಸಿಗ್ಬೋದಾ ಅಂತಾನು ಹುಡುಕ್ತಾ ಇದ್ರು. ಅಂಡ್ ನೆಕ್ಸ್ಟ್ ಡೇ ಅರ್ಚನಾ ಅವರ ಮಗನ ಸ್ಟೇಟ್ಮೆಂಟ್ ಕೂಡ ಪೊಲೀಸರು ತಗೋತಾರೆ. ಈ ತರ ನಾವು ನೈಟ್ ಲಾಂಗ್ ಡ್ರೈವ್ ಅಂತ ಹೋಗ್ತಾ ಇದ್ವಿ, ಆ ಸಂದರ್ಭದಲ್ಲೇ ಈ ತರ ಅಟ್ಯಾಕ್ ಆಯ್ತು. ಸೊ ನಮ್ ತಾಯಿನ ಹೊರಗಡೆ ಎಳ್ಕೊಂಡು ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಆತನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಅಂಡ್ ಅದರೊಟ್ಟಿಗೆ ಯಾರ್ದಾದ್ರೂ ಮೇಲೆ ಡೌಟ್ ಇದೆನಾ ಅಂದಾಗ್ಲೂ ಕೂಡ ಈತ ಒಬ್ಬರ ಹೆಸರನ್ನ ಮೆನ್ಷನ್ ಮಾಡಿರ್ತಾನೆ. ಈ ಘಟನೆ ಆದಾಗ ಅರ್ಚನಾ ರೆಡ್ಡಿ ಅವರ ಮೊಬೈಲ್ ಅನ್ನ ಈ ಅಟ್ಯಾಕರ್ಸ್ ಅವರೊಟ್ಟಿಗೆ ತಗೊಂಡು ಹೋಗಿದ್ದಾರೆ. ಪೊಲೀಸರು ಆ ನಂಬರ್ ನ ಟ್ರೇಸ್ ಮಾಡಿದಾಗ ಗೊತ್ತಾಗುತ್ತೆ ಈ ಘಟನೆ ಆಗಿ 15 ನಿಮಿಷ ಆದ್ಮೇಲೆ ಕ್ರೈಮ್ ಸೀನ್ ನಿಂದ ಜಸ್ಟ್ 500 ಮೀಟರ್ಸ್ ಹೋಗಿ ಈ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿ. ಅಂಡ್ ಅದೇ 500 ಮೀಟರ್ ನ ಲೊಕೇಶನ್ ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ಇನ್ನೊಂದು ನಂಬರ್ ತುಂಬಾನೇ ಆಕ್ಟಿವ್ ಆಗಿರುತ್ತೆ. ಆ ನಂಬರ್ ಯಾರದ್ದು ಅಂತ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ನವೀನ್ ಕುಮಾರ್ದು ಅಂತ ಹೇಳಿ. ಅಂಡ್ ಪೊಲೀಸರು ಈ ಅರ್ಚನಾ ರೆಡ್ಡಿ ಅವರ ಕಾಲ್ ಡೀಟೇಲ್ಸ್ ನ ತೆಗೆಸಿದಾಗ ಗೊತ್ತಾಗುತ್ತೆ ಫ್ರಮ್ ಲಾಸ್ಟ್ 3 to 4 ವೀಕ್ಸ್ ಇಂದ ನವೀನ್ ಅವರೊಟ್ಟಿಗೆ ಯಾವುದೇ ಹೆಚ್ಚಾಗಿ ಕಾಲ್ಗಳಿಲ್ಲ ಅಂತ ಹೇಳಿ. ಅಂಡ್ ಆ 3 to 4 ವೀಕ್ಸ್ ಬಿಫೋರ್ ನೋಡಿದಾಗ ಗೊತ್ತಾಗುತ್ತೆ ಇವರಿಬ್ರು ತುಂಬಾನೇ ಲೇಟ್ ನೈಟ್ ಅಲ್ಲಿ ಮಾತಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ. ಅಂಡ್ ಇದ್ರೊಟ್ಟಿಗೆ ಆ ಲೊಕೇಶನ್ ಅಲ್ಲಿ ಇನ್ನೂ ಒಂದು ನಂಬರ್ ಹೆಚ್ಚಾಗಿ ಆಕ್ಟಿವ್ ಆಗಿರೋದ್ರ ಬಗ್ಗೆ ಗೊತ್ತಾಗುತ್ತೆ. ಆ ನಂಬರ್ ಯಾರದ್ದು ಅಂತ ಚೆಕ್ ಮಾಡಿದಂತ ಪೊಲೀಸರಿಗೆ ಗೊತ್ತಾಗುತ್ತೆ ಇದೇ ನವೀನ್ ನ ಜಿಮ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಜಿಮ್ ಟ್ರೈನರ್ ಸಂತೋಷ್ದು ಅಂತ ಹೇಳಿ. ನೋಡಿ, ಅರ್ಚನಾ ರೆಡ್ಡಿ ಅವರ ಮಗ ಒಬ್ಬರ ಮೇಲೆ ಡೌಟ್ ಇದೆ ಅಂತ ಏನ್ ಹೇಳಿದ್ದ ಅದು ಬೇರೆ ಯಾರು ಆಗಿರ್ಲಿಲ್ಲ, ಇದೇ ನವೀನ್ ಆಗಿದ್ದ. ಯಾಕಂದ್ರೆ ಅರ್ಚನಾ ರೆಡ್ಡಿ ಅವರ ಮಗ ಮೆನ್ಷನ್ ಮಾಡಿದ್ದ ಸ್ವಲ್ಪ ದಿನದಿಂದ ಅವರಿಬ್ರು ತುಂಬಾ ಅನ್ಕಂಫರ್ಟಬಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ. ಅಂಡ್ ನವೀನ್ ಸ್ವಲ್ಪ ದಿನದಿಂದ ನಮ್ಮ ಮನೆಗೂ ಸರಿಯಾಗಿ ಬರ್ತಿಲ್ಲ ಅನ್ನೋದ್ರ ಬಗ್ಗೆ. ಆದ್ರೆ ಅವರಿಬ್ರು ಮಧ್ಯದಲ್ಲಿ ಏನ್ ನಡೀತಾ ಇದೆ, ಯಾವ ಕಾರಣಕ್ಕೆ ಅವರಿಬ್ರು ಸರಿಯಾಗಿಲ್ಲ ಅನ್ನೋದ್ರ ಬಗ್ಗೆ ಈತನಿಗೆ ಕ್ಲಾರಿಟಿ ಇರ್ಲಿಲ್ಲ. ಸೊ ಪೊಲೀಸರು ಇದೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಆ ಜಿಮ್ ನಲ್ಲಿ ಇದ್ದಂತಹ ಎಂಪ್ಲಾಯ್ಗಳನ್ನ 1 by 1 ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಎಂಪ್ಲಾಯ್ ಸ್ಟೇಟ್ಮೆಂಟ್ ಕೊಡ್ತಾನೆ, ನವೀನ್ ಸರ್ ಆ ದಿನ ರಾತ್ರಿ ತುಂಬಾ ಟೆನ್ಷನ್ ಅಲ್ಲಿ ಇದ್ರು, ಅವ್ರ ಬೈಕ್ ನ ಅವ್ರ ಫ್ರೆಂಡ್ ಗೆ ಕೊಟ್ಟು ಏನೋ ಹೇಳ್ತಿರೋದನ್ನ ನಾನು ಕೇಳಿಸ್ಕೊಂಡಿದ್ದೆ, ಬಟ್ ಏನು ಅನ್ನೋದ್ರ ಬಗ್ಗೆ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂತ ಹೇಳಿ. ಪೊಲೀಸರು ಯಾವ ಬೈಕ್ ಅಂತ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದೊಂದು ಯಮಹಾ FZ ಅಂತ ಹೇಳಿ. ಸೊ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಅಟ್ಯಾಕ್ ಆಗಿರುವಂತಹ ಸಂದರ್ಭದಲ್ಲಿ ಯಾವ್ಯಾವ ಬೈಕ್ ಗಳು ಬಂದಿತ್ತು ಅಂತ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಂಬರ್ ಚೇಂಜ್ ಆಗಿದ್ದಂತಹ ಯಮಹಾ FZ ಬೈಕ್ ಬಂದಿತ್ತು. ನೆಕ್ಸ್ಟ್ ಪೊಲೀಸರು ಈ ನವೀನ್ ನ ಸ್ಟೇಷನ್ ಕರ್ಕೊಂಡ್ ಬಂದು ಕೂರಿಸ್ಕೊಂಡು ಕ್ವಶನ್ ಮಾಡ್ತಾರೆ. ಅವಾಗ ಈ ನವೀನ್ ಹೇಳ್ತಾನೆ ಇಲ್ಲ ನಾನು ನನ್ನ ಮನೆಯಲ್ಲಿದ್ದೆ ಅಂತ ಹೇಳಿ. ಆಮೇಲೆ ಪೊಲೀಸರು ಕ್ರೈಮ್ ನಡೆದಿರುವಂತಹ ಸಂದರ್ಭದಲ್ಲಿ ಈತನ ಮೊಬೈಲ್ ಲೊಕೇಶನ್ ಎಲ್ಲಿ ತೋರಿಸ್ತಿದೆ ಅನ್ನೋದ್ರ ಬಗ್ಗೆ ತೋರಿಸ್ತಾರೆ. ಅದನ್ನ ನೋಡಿ ಈತ ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿದ್ದ. ಅಂಡ್ 3ನೇ ದಿನ ಪೊಲೀಸರು ಈ ಕೇಸ್ ನ ಕನ್ಕ್ಲೂಷನ್ ನ ಪ್ರೆಸ್ ಮೀಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಕೇಸ್ ಅಲ್ಲಿ ಟೋಟಲ್ ಆಗಿ ಪೊಲೀಸರು 7 ಜನರನ್ನ ಅರೆಸ್ಟ್ ಮಾಡಿದ್ರು. ಅದರಲ್ಲಿ ಮೊದಲನೇದವನು ಇವರ 2ನೇ ಗಂಡನಾದಂತಹ ನವೀನ್ ಕುಮಾರ್. ಅಂಡ್ 2ನೇ ವ್ಯಕ್ತಿ ಈ ನವೀನ್ ಕುಮಾರ್ ನ ಜಿಮ್ ನಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಂತಹ ಸಂತೋಷ್. ಅಂಡ್ 3ನೇದಾಗಿ ಇದೇ ಅರ್ಚನಾ ರೆಡ್ಡಿ ಅವರ ಮಗಳು ಯುವಿಕಾ. ಅಂಡ್ ಇನ್ನ ಉಳಿದ 4 ಜನ ಈ ನವೀನ್ ಕರೆಸಿದಂತಹ ಸುಪಾರಿ ಕಿಲ್ಲರ್ಸ್. ನೋಡಿ, ಪೊಲೀಸರಿಗೆ ಈ ನವೀನ್ ಜಿಮ್ ನಲ್ಲಿ 2 ಮೊಬೈಲ್ ಸಿಕ್ಕಿರುತ್ತೆ. ಒಂದು ಈ ನವೀನದಾಗಿದ್ರೆ ಇನ್ನೊಂದು ಸತ್ತಿರುವಂತಹ ಅರ್ಚನಾ ರೆಡ್ಡಿ ಅವ್ರದ್ದು. ಅಂಡ್ ಪೊಲೀಸರಿಗೆ ಅಟ್ಯಾಕ್ ಮಾಡಿದಂತಹ ಪ್ಲೇಸ್ ಇಂದ ಸ್ವಲ್ಪ ದೂರದಲ್ಲೇನೆ ಅಟ್ಯಾಕ್ ಮಾಡಲು ಬಳಸಿದಂತಹ ಐರನ್ ರಾಡ್ ಮತ್ತೆ ಅವತ್ತು ಹಾಕೊಂಡಿದ್ದಂತಹ ಜಾಕೆಟ್ ಸಿಗುತ್ತೆ. ಈ ಎಲ್ಲಾ ಸಾಕ್ಷಿಗಳನ್ನ ನವೀನ್ ಮುಂದೆ ಇಟ್ಟಾಗ ಅವ್ರು ಹೇಳಿದಂತಹ ವಿಷಯ ಪೊಲೀಸರನ್ನ ಬೆಚ್ಚಿ ಬೀಳಿಸಿತ್ತು. ನೋಡಿ, ನವೀನ್ ಮತ್ತೆ ಅರ್ಚನಾ ಮದುವೆ ಆದ್ಮೇಲೆ ಅವ್ರಿಬ್ಬರ ಲೈಫ್ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಅರ್ಚನಾ ಆತನಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ಲು. ಇವನ್ ಅವಳ ದುಡ್ಡಲ್ಲೇನೆ ಈತನಿಗೆ ಒಂದು ಜಿಮ್ ಕೂಡ ಮಾಡ್ಕೊಟ್ಟಿದ್ಲು. ಅಂಡ್ ಆತ ಅಫಿಷಿಯಲಿ ಇವ್ರ ಮನೇಲೆ ಇರೋದ್ರಿಂದಾಗಿ ಅವ್ರೆಲ್ಲರ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ದ. ಬಟ್ ಇದ್ರ ಒಟ್ಟಿಗೆ ಅರ್ಚನಾಗೆ ಗೊತ್ತಿಲ್ದಿರೋ ತರ ಕೆಲವೊಂದಿಷ್ಟು ಚೇಂಜಸ್ ಗಳು ಕೂಡ ನಡೀತಾ ಬರುತ್ತೆ. ನವೀನ್ ಜಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ಆತನ ಹೆಚ್ಚಿನ ಟೈಮ್ ನ ಜಿಮ್ ನಲ್ಲೇ ಕಳಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಅದೇ ಸಂದರ್ಭಕ್ಕೆ ಯುವಿಕಾ ಆ ಜಿಮ್ ನಲ್ಲೇನೆ ವರ್ಕೌಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಆ ಸಮಯಕ್ಕೆ ಇವರಿಬ್ಬರ
ಇವರಿಬ್ಬರ ಸಂಬಂಧ ತಂದೆ ಮಗಳ ಸಂಬಂಧ ಆಗಿದ್ರು ಕೂಡ ಯಾವಾಗ ಇವರಿಬ್ರು ಒಟ್ಟಿಗೆ ಸಮಯ ಕಳೆಯಕ್ ಸ್ಟಾರ್ಟ್ ಮಾಡ್ತಾರೆ ಈ ಸಂಬಂಧ ಒಂದು ಬೇರೆ ದಿಕ್ಕಿನತ್ತಾನೆ ಸಾಗುತ್ತೆ. ಅಂಡ್ ಅರ್ಚನಾ ರೆಡ್ಡಿ ಅವರು ಅವರ ಬಿಸ್ನೆಸ್ ಗೆ ತುಂಬಾನೇ ಫೋಕಸ್ಡ್ ಆಗಿದ್ರಿಂದಾಗಿ ಅಂಡ್ ಅಷ್ಟರಲ್ಲೂ ಇವರಿಬ್ರು ತಂದೆ ಮಗಳು ಆಗೋದ್ರಿಂದಾಗಿ ಇವ್ರ ಬಗ್ಗೆ ಅವ್ರಿಗೆ ಯೋಚನೆನೇ ಇರ್ಲಿಲ್ಲ. ಅವರು ಅವರ ಬಿಸ್ನೆಸ್ ನಲ್ಲೇನೆ ಮಗ್ನರಾಗಿದ್ರು. ಬಟ್ ಇವರಿಬ್ರು ಒಂದು ಹೊಸ ಗೇಮ್ ನೇ ಸ್ಟಾರ್ಟ್ ಮಾಡಿದ್ರು. ಅರ್ಚನಾ ಅವರ ಮಗಳು ಯುವಿಕಾ ತನ್ನ ಎಜುಕೇಶನ್ ಮುಗಿದ ಮೇಲೆ ಒಬ್ಬ ಮಾಡೆಲ್ ಆಗ್ಬೇಕು ಅಂತಿದ್ಲು. ಆದ್ರೆ ಅರ್ಚನಾ ಅವ್ರಿಗೆ ಇದು ಇಷ್ಟ ಇರ್ಲಿಲ್ಲ. ಅಂಡ್ ನವೀನ್ ಈ ಒಂದು ವಿಷಯನ ತನ್ನ ಅಡ್ವಾಂಟೇಜ್ ಆಗಿ ತಗೊಂಡಿದ್ದ. ನೀನ್ ಮಾಡೆಲ್ ಆಗೋದ್ರ ಬಗ್ಗೆ ನಿಮ್ ತಾಯಿಗೆ ಇಷ್ಟ ಇಲ್ಲದೆ ಇರ್ಬೋದು, ಬಟ್ ನನಗೆ ಇಷ್ಟ ಇದೆ, ನಾನ್ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವಳೊಟ್ಟಿಗೆ ಆತ ತುಂಬಾ ಕ್ಲೋಸ್ ಆಗ್ತಾ ಬಂದಿದ್ದ. ನೋಡಿ ಇವರಿಬ್ಬರ ಸಂಬಂಧ ಎಷ್ಟರ ಮಟ್ಟಿಗೆ ಮುಂದುವರೆದಿತ್ತು ಅಂದ್ರೆ ಇದೊಂದು ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಎಂಟರ್ ಆಗಿತ್ತು. ಒಂದು ದಿನ ಇದ್ರ ಬಗ್ಗೆ ಅರ್ಚನಾ ರೆಡ್ಡಿ ಅವ್ರಿಗೆ ಗೊತ್ತಾಗುತ್ತೆ. ಇವನ್ ಅರ್ಚನಾ ರೆಡ್ಡಿ ಅವ್ರಿಗೆ ಇದೊಂದು ದೊಡ್ಡ ಶಾಕ್ ಆಗಿದ್ರು ತನ್ನ ಮಗಳ ಜೀವನ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ನವೀನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಅಂಡ್ ತನ್ನ ಮಗಳಿಗೆ ಬುದ್ಧಿ ಹೇಳ್ತಾರೆ ಇದೆಲ್ಲದು ಸರಿಯಲ್ಲ ಅನ್ನೋದ್ರ ಬಗ್ಗೆ. ಅಂಡ್ ಈ ಸಂದರ್ಭಕ್ಕೆ ಅರ್ಚನಾ ಅವ್ರಿಗೆ ಅರ್ಥ ಆಗಿತ್ತು ನವೀನ್ ಯಾವ ಕಾರಣಕ್ಕೋಸ್ಕರ ನನ್ನೊಟ್ಟಿಗಿದಾನೆ, ನಾನ್ ಬೇಕು ಅನ್ನೋದಕ್ಕೋಸ್ಕರ ಇದಾನ, ನನ್ನ ದುಡ್ಡು ಆಸ್ತಿ ಬೇಕು ಅನ್ನೋದಕ್ಕೋಸ್ಕರ ಇದಾನ, ಅಥವಾ ನನ್ನ ಮಗಳು ಬೇಕು ಅನ್ನೋದಕ್ಕೋಸ್ಕರ ಇದಾನ ಅನ್ನೋದ್ರ ಬಗ್ಗೆ. ಸೊ ಅರ್ಚನಾ ಅವರು ಎಷ್ಟಾಗುತ್ತೋ ಅಷ್ಟು ಈ ನವೀನನ್ನ ತನ್ನ ಫ್ಯಾಮಿಲಿಯಿಂದ ದೂರ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದ್ರೆ ಈ ನವೀನ್ ಮತ್ತೆ ಮತ್ತೆ ಅವರ ಮಗಳನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದ. ಅಂಡ್ ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಅರ್ಚನಾ ರೆಡ್ಡಿ ಅವರು ತುಂಬಾನೇ ಸ್ಟ್ರಾಂಗ್ ವುಮೆನ್ ಅಂತ ಹೇಳಿ. ಅಂಡ್ ಆಲ್ಸೋ ಇವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಇದ್ದವರು. ಇವ್ರಿಗೆ ಗೊತ್ತಿದ್ದಂತಹ ಲೋಕಲ್ ರೌಡಿಗಳನ್ನ ಯೂಸ್ ಮಾಡಿ ಆತನನ್ನ ಹೆದರಿಸುವಂತಹ ಪ್ರಯತ್ನ ಇವ್ರು ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಅರ್ಚನಾ ಅವ್ರಿಗೆ ಗೊತ್ತಾಗದೆ ಇರೋ ತರ ನವೀನ್ ಮತ್ತೆ ಯುವಿಕಾ ಪ್ರೈವೇಟ್ ಆಗಿ ಮೀಟ್ ಆಗ್ತಾ ಇದ್ರು. ಅಂಡ್ ಅರ್ಚನಾ ರೆಡ್ಡಿ ಅವರು ತಮ್ಮ ಮಗಳಿಗೆ ಲಕ್ಷಾಂತರ ರೂಪಾಯಿ ಮಂತ್ಲಿ ಪಾಕೆಟ್ ಮನಿ ಕೊಡ್ತಾ ಇದ್ರು, ಅದನ್ನು ಸ್ಟಾಪ್ ಮಾಡ್ತಾರೆ. ಅದಾದ ಮೇಲೆ ಕೋಪಗೊಂಡಂತಹ ಯುವಿಕಾ ಮೋಸ್ಟ್ ಆಫ್ ದ ಟೈಮ್ ಈ ನವೀನ್ ಜೊತೆಗೆ ಒಂದು ಹೋಟೆಲ್ ನಲ್ಲೇ ಲಿವಿಂಗ್ ಅಲ್ಲಿ ಇದ್ರು. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಂತಹ ಅರ್ಚನಾ ಅವರ ಮಗನಿಗೆ ಗೊತ್ತಿತ್ತು ಇವರಿಬ್ಬರ ಮಧ್ಯದಲ್ಲಿ ಏನೋ ನಡೀತಾ ಇದೆ ಅನ್ನೋದ್ರ ಬಗ್ಗೆ. ಬಟ್ ಎಕ್ಸಾಕ್ಟ್ ಆಗಿ ಗೊತ್ತಿರ್ಲಿಲ್ಲ ಯಾಕೆ ನಮ್ಮ ತಾಯಿ ಮತ್ತೆ ನಮ್ಮ ಎರಡನೇ ತಂದೆ ಜಗಳ ಮಾಡ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ. ನೋಡಿ ಅರ್ಚನಾ ರೆಡ್ಡಿ ಅವರು ಯುವಿಕಾ ಮತ್ತೆ ನವೀನ್ ಮೇಲೆ ಎಲ್ಲಾ ಕಡೆಯಿಂದ ಪ್ರೆಷರ್ ಆಗ್ತಾ ಇದ್ರು. ಅಂಡ್ ಯುವಿಕಾ ಮತ್ತೆ ನವೀನ್ಗೆ ಅರ್ಚನಾ ರೆಡ್ಡಿ ಅವರ ದುಡ್ಡಿಲ್ದೆ ಬದುಕೋದು ತುಂಬಾ ಕಷ್ಟ ಆಗಿತ್ತು. ಸೊ ಅವಾಗ ಇವರು ನಿರ್ಧಾರ ಮಾಡ್ಕೋತಾರೆ ನಾವು ಚೆನ್ನಾಗಿ ಜೀವನ ಮಾಡ್ಬೇಕು ಅನ್ನೋದಾದ್ರೆ ನಮ್ಮ ದಾರಿಗೆ ಅಡ್ಡ ಆಗಿರುವಂತಹ ಅರ್ಚನಾ ರೆಡ್ಡಿ ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿ. ಅಂಡ್ ಇವ್ರಿಗೆ ಇನ್ನೊಂದು ಭಯ ಏನಿತ್ತು ಅಂದ್ರೆ ನಾವ್ ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಅರ್ಚನಾ ರೆಡ್ಡಿ ಅವರ ಮಗ 18 ವರ್ಷ ಏನಾದ್ರು ಕ್ರಾಸ್ ಆದ್ರೆ ಆಮೇಲೆ ಅರ್ಚನಾ ರೆಡ್ಡಿ ಅವರು ಸತ್ರೆ ಅವರ ಕಂಪ್ಲೀಟ್ ಆಸ್ತಿ ಅವರ ಮಗನಿಗೆ ಹೋಗುತ್ತೆ ಅಂತ ಹೇಳಿ. ಸೊ ಅದೇ ನಾವು ಆದಷ್ಟು ಬೇಗ ಅವ್ರನ್ನ ಸಾಯಿಸಿದ್ರೆ ಅವರ ಕಂಪ್ಲೀಟ್ ಆಸ್ತಿ ಅವರ ಮಗಳಾದಂತಹ ಯುವಿಕಾಗ್ ಬರುತ್ತೆ. ಸೊ ಕೆಲವೊಂದಿಷ್ಟು ಸೋರ್ಸ್ ಗಳು ಮೆನ್ಷನ್ ಮಾಡ್ತವೆ ಒನ್ಸ್ ಯುವಿಕಾನ ಹೆಸರಲ್ಲಿ ಆಸ್ತಿ ಬಂದ ಮೇಲೆ ಆಮೇಲೆ ಬೇಕಾದ್ರೆ ಅವ್ರ ತಮ್ಮನ ಬಗ್ಗೆ ನಾವು ಯೋಚನೆ ಮಾಡೋಣ ಅಂತ. ಸೊ ಇವರಿಬ್ರು ಈ ಒಂದು ಪ್ಲಾನ್ ನ ಮಾಡ್ಕೊಂಡು ಅವ್ರ ಜಿಮ್ ನಲ್ಲೇ ಕೆಲಸ ಮಾಡ್ತಿದ್ದಂತಹ ಸಂತೋಷ್ ನ ಹೆಲ್ಪ್ ತಗೊಂಡು ಅರ್ಚನಾ ರೆಡ್ಡಿ ಅವರ ಮರ್ಡರ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂತ ಇವ್ರು ಮಾಡಿದಂತಹ ಘನ ಕಾರ್ಯಕ್ಕೆ ಜೈಲ್ಗೆ ಅಟ್ಲಾಗುತ್ತೆ. ಸುಮಾರು 1 ವರ್ಷಗಳ ಕಾಲ ಯುವಿಕಾ ಜೈಲ್ ನಲ್ಲೇ ಇರ್ತಾರೆ. ಆಫ್ಟರ್ ದಟ್ ಇವ್ರಿಗೆ ಕರ್ನಾಟಕ ಹೈಕೋರ್ಟ್ ಇಂದ ಬೇಲ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇನ್ನೂ ಕೂಡ ಈ ಕೇಸ್ ಟ್ರಯಲ್ ನಡೀತಾ ಇದೆ. ಅಂಡ್ ಈ ಕೇಸಿಗೆ ಸಂಬಂಧಪಟ್ಟಂತಹ ಉಳಿದಿರುವಂತಹ ಅಕ್ಯೂಸ್ ಗಳ ಬಗ್ಗೆನೂ ನಾನು ಚೆಕ್ ಮಾಡಿದೆ. ಅವ್ರಿಗೆಲ್ಲ ಬೇಲ್ ಆಗಿರೋದ್ರ ಬಗ್ಗೆ ಎಲ್ಲೂ ಕ್ರೆಡಿಬಲ್ ಸೋರ್ಸಸ್ ಇಲ್ಲ. ನೋಡಿ ಆಸೆ ಅನ್ನೋದು ಮನುಷ್ಯನ ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಈ ಕೇಸ್ ಒಂದು ದೊಡ್ಡ ಉದಾಹರಣೆ. ನೀವು ಇಲ್ಲಿವರೆಗೂ ಕೂಡ ಈ ವಿಡಿಯೋ ನೋಡಿದಿರಿ ಅಂದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋಗೆ ಎಷ್ಟಾಗುತ್ತೋ ಅಷ್ಟು ಹೈ ಪಾಯಿಂಟ್ಸ್ ಕೊಡಿ. ಅಂಡ್ ರೀಸೆಂಟ್ ಆಗಿ ನಾನು ಒಂದು 12 ವರ್ಷದ ಮಗುವಿನ ಕೊಲೆ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದನ್ನು ಕೂಡ ನೀವು ನೋಡಬಹುದು. ಅಂಡ್ ಇದೇ ತರನಾದಂತಹ ಬೇರೆ ಬೇರೆ ವಿಡಿಯೋಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.